ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಕ್ರಿಸ್ಮಸ್ ಈವ್ಗೆ ತಮ್ಮ ಜನರಿಗೆ ಶುಭಾಶಯಗಳನ್ನು ಹೇಳ್ತಾ, ನಾವು ನೆಮ್ಮದಿಯಾಗಿ ಬದುಕಬೇಕಾದ್ರೆ, ಈ ಯುದ್ಧ ನಿಲ್ಲಬೇಕಾದ್ರೆ, ಈ ಯುದ್ಧವನ್ನ ನಾವೇ ಗೆಲ್ಲಬೇಕಾದ್ರೆ ಆ ದೇವರ ಕರುಣೆ ಇರಬೇಕು. ಹಾಗೇನೆ ನಾವೆಲ್ಲ ದೇವರ ಬಳಿ ಒಂದೇ ಒಂದು ಪ್ರಾರ್ಥನೆಯನ್ನ ಮಾಡಬೇಕು. ನಮ್ಮೆಲ್ಲರ ಬೇಡಿಕೆ ಒಂದೇ ಆಗಿರಬೇಕು, ಅದು ಅವನ ನಾಶ ಬೇಗ ಆಗಲಿ ಅಂತ ಆಗಿರಬೇಕು ಅಂತ ಝೆಲೆನ್ಸ್ಕಿ ಹೇಳಿದರು. ಈ ಮಾತಲ್ಲಿರುವ ನಾಶ ಆಗಬೇಕಾಗಿರೋ ವ್ಯಕ್ತಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಆಗಿರಬೇಕು ಅಂತಲೇ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿದ್ರು. ಕೆಲವರು ಪುತಿನ್ ಇರೋವರೆಗೆ ಝೆಲೆನ್ಸ್ಕಿಗೆ ಗೆಲುವು ಸಿಗೋದಿಲ್ಲ ಅಂತ ಹೇಳಿದ್ರೆ, ಪುತಿನ್ ಇರ್ಲಿ ಬಿಡ್ಲಿ, ಝೆಲೆನ್ಸ್ಕಿಗೆ ಸೋಲಂತೂ ಕಟ್ಟಿಟ್ಟ ಬುತ್ತಿ ಅಂತ ಮತ್ತೆ ಕೆಲವರು ಹೇಳಿದರು. ಸೊ ಝೆಲೆನ್ಸ್ಕಿಯ ಬಾಯಲ್ಲಿ ಬಂದ ಅವನು ಅಂದ್ರೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ನೇ ಅನ್ನೋದು ಎಲ್ಲರಿಗೂ ಸ್ಪಷ್ಟ ಇತ್ತು. ಹೀಗೆ ಝೆಲೆನ್ಸ್ಕಿ ರಷ್ಯಾ ಅಧ್ಯಕ್ಷರ ಸಾವನ್ನ ಬಯಸ್ತಾ ಇದ್ದಾರೆ ಅನ್ನೋದು ರಷ್ಯಾ ಕೆರಳು ಹಾಗೆ ಮಾಡ್ತು. ಅಲ್ಲಿ ಮತ್ತೆ ಪ್ರತೀಕಾರದ ದಾಳಿಗಳಾದವು. ಅದಾದ ಕೆಲವೇ ದಿನಗಳಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ಮನೆ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಅಲ್ಲಿ ಸುಮಾರು 90ಕ್ಕೂ ಹೆಚ್ಚು ಡ್ರೋನ್ಗಳು ದಾಳಿ ಮಾಡಿವೆ. ಹಾಗಾದ್ರೆ ಏನಾಗ್ತಾ ಇದೆ ರಷ್ಯಾದಲ್ಲಿ? ರಷ್ಯಾ ಜೊತೆಗಿನ ಯುದ್ಧವನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಗದ ಯುಕ್ರೇನ್ ರಷ್ಯಾದ ಮೇಲೆ ಭಯೋತ್ಪಾದಕ ದಾಳಿಗೆ ಮುಂದಾಯ್ತಾ? ರಷ್ಯಾ ಅಧ್ಯಕ್ಷರನ್ನ ಡ್ರೋನ್ ದಾಳಿಯ ಮೂಲಕ ಕೊಂದೇ ಬಿಡೋದಕ್ಕೆ ಬಯಸ್ತಾ? ಕೆಲವು ತಿಂಗಳುಗಳ ಹಿಂದೆ ರಷ್ಯಾದ ಏರ್ ಬೇಸ್ಗಳ ಮೇಲೆ ಇದೇ ರೀತಿಯ ದಾಳಿಗಳನ್ನು ನಡೆಸಿದ್ದ ಯುಕ್ರೇನ್ ಈ ಬಾರಿ ನೇರ ಪುತಿನ್ರನ್ನ ಹೊಡೆದೇ ಹಾಕಿಬಿಡೋದಕ್ಕೆ ಮುಂದಾಯ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಎರಡನೇ ಮಹಾಯುದ್ಧದ ನಂತರ ಯುರೋಪಲ್ಲಿ ನಡೀತಿರೋ ಅತಿ ದೊಡ್ಡ ಯುದ್ಧ, ಅತಿ ದೀರ್ಘಕಾಲದ ಯುದ್ಧ ಅಂದರೆ ಅದು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ. 2022ರಲ್ಲಿ ಶುರುವಾದ ಈ ಯುದ್ಧ ಇವತ್ತಿಗೂ ಕೂಡ ಮುಗಿದಿಲ್ಲ. ಅದು ಮುಗಿಯೋದು ಯಾವಾಗ ಅನ್ನೋದು ಒಬ್ಬರಿಗೆ ಮಾತ್ರ ಗೊತ್ತಿದೆ. ಆದರೆ ಅವರದಕ್ಕೆ ಮುಹೂರ್ತವನ್ನು ಇಡ್ತಾ ಇಲ್ಲ. ಮಿಕ್ಕವರೆಲ್ಲ ತಮ್ಮ ಪ್ರಯತ್ನಗಳನ್ನು ತಾವು ಮಾಡ್ತಾ ನಾವೇ ಈ ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ಕೋತಾ ಬರ್ತಾ ಇದ್ದಾರೆ. ಅದರಲ್ಲಿ ಯುರೋಪಿಯನ್ ಯೂನಿಯನ್ ಇದೆ, ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಟರ್ಕಿಯ ಖಲೀಫಾ ಎರ್ಡೋಗನ್ ಇದ್ದಾರೆ. ಈ ಯುದ್ಧ ನಿಂತ್ರೆ ಅದನ್ನ ನಿಲ್ಲಿಸಿದ್ದು ನಾವೇ ಅಂತ ಹೇಳ್ಕೊಳ್ಳೋದಿಕ್ಕೆ ಸಿದ್ಧ ಇರೋರ ಪಟ್ಟಿ ತುಂಬಾ ದೊಡ್ಡದೇ ಇದೆ. ಆದ್ರೆ ಇಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಈ ಯುದ್ಧ ಸಾವಿರಾರು ಜನರ ಹತ್ಯೆಗೆ ಕಾರಣ ಆಗ್ತಿರುವುದಷ್ಟೇ ಅಲ್ಲದೆ ಜಗತ್ತಿನ ರಾಜಕೀಯವನ್ನೇ ಬದಲಿಸ್ತಾ ಇದೆ. ಇಲ್ಲಿ ಹೆಚ್ಚು ದಿನ ಈ ಯುದ್ಧ ನಡೀತಾ ಹೋದ್ರೆ ಅದರ ಲಾಭ ಚೈನಾಗಾಗತ್ತೆ. ಇನ್ನು ಅಮೆರಿಕ ಇಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇಂಥ ಸಾಕಷ್ಟು ಯುದ್ಧಗಳಲ್ಲಿ ಭಾಗಿಯಾಗಬೇಕಾಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಏನಾದರೂ ಮಾಡಿ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೊರಟಿದ್ದಾರೆ. ಹೆಚ್ಚು ಕಡಿಮೆ 4 ವರ್ಷಗಳಿಂದ ನಡೀತಿರೋ ಯುದ್ಧವನ್ನ ನಿಲ್ಲಿಸಿದ್ರೆ ಅಟ್ಲೀಸ್ಟ್ ಒಂದು ನೊಬೆಲ್ ಪ್ರೈಸ್ ಸಿಗೋದಿಲ್ವೇ ಅನ್ನೋ ಕನಸಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಇನ್ನು ಈಗಾಗಲೇ ಪುತಿನ್ ಜೊತೆ ನೇರವಾಗಿ ಒಂದು ಮೀಟಿಂಗ್ ಮಾಡಿರೋ ಟ್ರಂಪ್ ಪದೇ ಪದೇ ಫೋನ್ ಮಾಡಿ ಯುದ್ಧ ಯಾವಾಗ ನಿಲ್ಲಿಸ್ತೀರಿ, ಯುದ್ಧ ಯಾವಾಗ ನಿಲ್ಲಿಸ್ತೀರಿ ಅಂತ ಪುತಿನ್ನ ಕೇಳ್ತಲೇ ಇದ್ದಾರೆ. ಇಂಥ ಹೊತ್ತಲ್ಲಿ ಪುತಿನ್ ಮನೆ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಇದು ಈ ಕದನ ವಿರಾಮದ ಮಾತುಕತೆಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇಷ್ಟಕ್ಕೂ ಅಲ್ಲಾಗಿದ್ದೇನು ಅಂದ್ರೆ, ಕಳೆದ ಸೋಮವಾರ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲ್ಯಾವ್ರೋವ್ ಒಂದು ಮಾಹಿತಿಯನ್ನ ಜಗತ್ತಿನ ಮುಂದಿಟ್ಟರು. ಆ ಮಾಹಿತಿಯಲ್ಲಿ ರಷ್ಯಾದ ಅಧ್ಯಕ್ಷರ ನಿವಾಸದ ಮೇಲೆ ಯುಕ್ರೇನ್ ಡ್ರೋನ್ ದಾಳಿಗಳನ್ನ ಸಂಘಟಿಸಿದೆ. ಸೇಂಟ್ ಪೀಟರ್ಸ್ಬರ್ಗ್ ಹಾಗೂ ಮಾಸ್ಕೋದ ಮನೆಗಳ ಮೇಲೆ ಈ ದಾಳಿಗಳು ನಡೆದಿದ್ದು ಸುಮಾರು 91 ಡ್ರೋನ್ಗಳನ್ನ ರಷ್ಯಾದ ಭದ್ರತಾ ಪಡೆಗಳು ಹೊಡೆದು ಹಾಕಿವೆ. ರಷ್ಯಾದ ಅಧ್ಯಕ್ಷರ ಅಧಿಕೃತ ನಿವಾಸ ಕೂಡ ಇರುವ ನೋಗೊರೋಡ್ ರೀಜನ್ ಬಳಿ ಕೂಡ ಡ್ರೋನ್ ದಾಳಿಗಳು ನಡೆದಿವೆ. ಇದನ್ನ ರಷ್ಯಾ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದು ಈಗ ನಡೀತಿರೋ ಸಂಧಾನ ಮಾತುಕತೆಗಳಿಗೆ ಇದು ಅಡ್ಡಿಯನ್ನುಂಟು ಮಾಡುತ್ತೆ. ಯುಕ್ರೇನ್ ರಷ್ಯಾ ಅಧ್ಯಕ್ಷರನ್ನ ಕೊಲ್ಲೋದಿಕ್ಕಾಗಿ ಭಯೋತ್ಪಾದಕ ಮಾದರಿಯ ದಾಳಿಗಳನ್ನ ಮಾಡ್ತಾ ಇದೆ. ಅದಕ್ಕೆ ತಕ್ಕ ಪ್ರತೀಕಾರವನ್ನ ನಾವು ಹೇಳ್ತೀವಿ ಅಂತ ಲ್ಯಾವ್ರೋವ್ ಅಬ್ಬರಿಸಿದ್ರು. ಇದು ಯುಕ್ರೇನ್ನಲ್ಲಿ ಒಂದಷ್ಟು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತು. ಯಾಕೆಂದ್ರೆ ಈ ಹಿಂದೆ ರಷ್ಯಾದ ಏರ್ ಬೇಸ್ಗಳ ಮೇಲೆ ದಾಳಿಯಾದ ನಂತರ ರಷ್ಯಾ ಯುಕ್ರೇನ್ ಮೇಲೆ ಪ್ರತೀಕಾರದ ದಾಳಿಯನ್ನ ಯಾವ ಮಟ್ಟಕ್ಕೆ ನಡೆಸ್ತು ಅಂದ್ರೆ, ಒಂದೇ ದಿನ 100 ಡ್ರೋನ್ಗಳು, ಮಿಸೈಲುಗಳು ಯುಕ್ರೇನ್ ನೆಲವನ್ನ ಅಲುಗಾಡಿಸಿದ್ವು. ಈಗಲೂ ಕೂಡ ರಷ್ಯಾ ಅದೇ ತರದ ದಾಳಿಗಳನ್ನ ಮಾಡುತ್ತೆ ಅನ್ನೋ ಭಯ ಯುಕ್ರೇನ್ ಅನ್ನ ಕಾಡೋದಿಕ್ಕೆ ಶುರು ಮಾಡಿದೆ. ಇದರ ಜೊತೆಗೆ ರಷ್ಯಾ ಜೊತೆ ಸಂಧಾನಕ್ಕೆ ಅಮೆರಿಕ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ಯುಕ್ರೇನ್ ರಷ್ಯಾ ಅಧ್ಯಕ್ಷರ ನಿವಾಸದ ಮೇಲೆ ದಾಳಿ ಮಾಡಿರುವುದು ಆ ಸಂಧಾನದ ಮಾತುಕತೆಗಳನ್ನು ಹಳ್ಳ ಹಿಡಿಸುತ್ತೆ. ಇದರಿಂದಾಗಿ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳು ಕೂಡ ಯುಕ್ರೇನ್ ಮೇಲೆ ಬೇಸರಗೊಳ್ಳುತ್ತವೆ. ಜೊತೆಗೆ ರಷ್ಯಾ ಪ್ರತೀಕಾರಕ್ಕೆ ನಿಂತುಕೊಳ್ಳುತ್ತೆ. ಇದರಿಂದ ಹೆದರಿದಂತೆ ಕಾಣ್ತಾ ಇರೋ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಈ ದಾಳಿಗೂ ನಮಗೂ ಸಂಬಂಧನೇ ಇಲ್ಲ, ರಷ್ಯಾ ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದೆ ಅಂತ ಬರ್ಕೊಳ್ಳೋದಿಕ್ಕೆ ಅಲ್ಲಿನ ಮಾಧ್ಯಮಗಳ ಮೂಲಕ ಈ ಮಾಹಿತಿಯನ್ನ ಜಗತ್ತಿಗೆ ಹೇಳಿಸೋದಿಕ್ಕೆ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ರಷ್ಯಾ ಕೂಡ
ಈ ದಾಳಿಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಯುದ್ಧದ ಎಲ್ಲ ನಿಯಮಗಳನ್ನ ಉಲ್ಲಂಘಿಸಿ ಅಧ್ಯಕ್ಷರ ಮನೆಯ ಮೇಲೆ ದಾಳಿ ಮಾಡುವ ಮೂಲಕ ಅವರನ್ನ ಕೊಲ್ಲೋದಿಕ್ಕೆ ಯುಕ್ರೇನ್ ಪ್ರಯತ್ನ ಪಟ್ಟಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಯುಕ್ರೇನ್ ಅನ್ನ ಕ್ಷಮಿಸೋದಿಲ್ಲ. ಸಂಧಾನದ ಕುರಿತಾದ ನಮ್ಮ ಮಾತುಗಳು ಕೂಡ ಈ ಹಿಂದಿನ ಹಾಗಿರೋದಿಲ್ಲ ಅಂತ ರಷ್ಯಾ ಹೇಳ್ತಾ ಇದ್ರೆ, ಬೇಕಂತಲೇ ರಷ್ಯಾ ಸಂಧಾನದ ಮಾತುಕತೆಗಳನ್ನ ಹಳಿ ತಪ್ಪಿಸೋದಿಕ್ಕೆ ಈ ರೀತಿಯ ಡ್ರಾಮಾ ಮಾಡ್ತಾ ಇದೆ. ನಾವು ಯಾವುದೇ ರೀತಿಯ ದಾಳಿಗಳನ್ನು ಮಾಡಿಲ್ಲ. ಈಗ ಪುತಿನ್ ಮೇಲೆ ದಾಳಿ ನಡೆದಿದೆ ಅಂತ ಹೇಳ್ತಾ ರಷ್ಯಾ ಯುಕ್ರೇನ್ ಹಾಗೂ ಕೀವ್ ಮೇಲಿನ ದಾಳಿಯನ್ನ ಹೆಚ್ಚು ಮಾಡೋದಿಕ್ಕೆ ಒಂದು ದಾರಿಯನ್ನ ಹುಡುಕೋತಾ ಇದೆ ಅನ್ನೋ ಮಾತುಗಳನ್ನ ವ್ಲಾದಿಮಿರ್ ಝೆಲೆನ್ಸ್ಕಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ರಷ್ಯಾ ಇಲ್ಲಿ ಆ ಥರದ್ದೇನಾದರೂ ಮಾಡ್ತಾ ಇರಬಹುದು, ಆದರೆ ಝೆಲೆನ್ಸ್ಕಿ ಮಾತುಗಳನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ರಕ್ತದ ರುಚಿ ಕಂಡ ಪ್ರಾಣಿ ಮತ್ತೆ ಮತ್ತೆ ರಕ್ತವನ್ನ ಬಯಸುತ್ತೆ ಅನ್ನೋ ಹಾಗೆ ಈ ಹಿಂದೆ ರಷ್ಯಾದ ಏರ್ ಬೇಸ್ಗಳ ಮೇಲೆ ಯಶಸ್ವಿ ಡ್ರೋನ್ ದಾಳಿ ನಡೆಸಿದ್ದ ಯುಕ್ರೇನ್ ಅಂಥದ್ದೇ ಪ್ರಯತ್ನವನ್ನ ಇಲ್ಲಿ ಕೂಡ ಮಾಡಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಿಂದೆಲ್ಲ ಸಂಧಾನದ ಮಾತುಕತೆಗಳಿನ್ನೇನು ಒಂದು ಹಂತಕ್ಕೆ ಬಂದವು ಅನ್ನೋ ಹೊತ್ತಲ್ಲಿ ಯುಕ್ರೇನ್ ರಷ್ಯಾದ ಮೇಲೆ ಅನಗತ್ಯವಾಗಿ ಪ್ರೊವೊಕೇಟಿವ್ ದಾಳಿಗಳನ್ನೇ ಮಾಡ್ತಾ ಬರ್ತಾ ಇದೆ. ಇತ್ತೀಚೆಗೆ ರಷ್ಯಾ ಹಾಗೂ ಯುಕ್ರೇನ್ ಎರಡು ಅರಬ್ ನೆಲದಲ್ಲಿ ಒಂದು ಸಂಧಾನದ ಮಾತುಕತೆಗಳನ್ನು ಶುರು ಮಾಡಿದ್ವು. ಇನ್ನೇನಲ್ಲಿ ಕದನ ವಿರಾಮ ಆಗೇ ಹೋಗುತ್ತೆ ಅನ್ನೋ ಹಂತದಲ್ಲಿ ಯುಕ್ರೇನ್ ಇದ್ದಕ್ಕಿದ್ದ ಹಾಗೆ ರಷ್ಯಾದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡ್ತು. ಅದು ನಿಜಕ್ಕೂ ಭಯಾನಕ ದಾಳಿಯಾಗಿತ್ತು. ಚಿಕ್ಕ ಚಿಕ್ಕ ಡ್ರೋನ್ಗಳನ್ನು ಕಂಟೈನರಲ್ಲಿ ರಷ್ಯಾದ ಒಳಗೆ ತಗೊಂಡು ಹೋಗಿ ಅದನ್ನು ಏರ್ ಬೇಸ್ ಪಕ್ಕದಲ್ಲಿಂದ ಆಪರೇಟ್ ಮಾಡಿ ರಷ್ಯಾದ ಮೇಲೆ ಮಾಡಿದ ಆ ದಾಳಿ ರಷ್ಯಾನ ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸ್ತು. ಈ ರೀತಿಯ ದಾಳಿಗಳನ್ನು ಮುಂದೆ ಯಾರು ಯಾರ ಮೇಲೆ ಬೇಕಾದರೂ ಮಾಡಬಹುದು ಅನ್ನೋ ಆತಂಕವನ್ನು ಅದು ಸೃಷ್ಟಿ ಮಾಡ್ತು. ಗೆಳೆಯರೆ, ಗಡಿ ಆಚೆಯಿಂದ ಡ್ರೋನುಗಳು ಬಂದರೆ ಏರ್ ಡಿಫೆನ್ಸ್ಗಳು ಅಲರ್ಟ್ ಆಗುತ್ತವೆ. ಆದರೆ ದೇಶದ ಒಳಗೆ ದಾಳಿ ಮಾಡಬೇಕಾಗಿರೋ ಟಾರ್ಗೆಟ್ಗಳ ಪಕ್ಕದಲ್ಲೇ ಕಂಟೈನರ್ಗಳಲ್ಲಿ ಬಂದು ಡ್ರೋನುಗಳು ಉಡಾವಣೆ ಆದರೆ ಅದನ್ನು ನಿಯಂತ್ರಿಸೋದು ಸಾಧ್ಯವಾಗದ ಮಾತು. ಅವತ್ತು ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡ್ತಲ್ಲ, ಅದೇ ಥರದ ದಾಳಿಗಳನ್ನು ಮುಂದೆ ಇಸ್ರೇಲ್ ಇರಾನ್ ಮೇಲೆ ಮಾಡ್ತು. ಇನ್ನು ಇದಾದ ಮೇಲೆ ಅಲಸ್ಕಾದಲ್ಲಿ ಪುತಿನ್ ಹಾಗೂ ಟ್ರಂಪ್ ನಡುವೆ ಮಾತುಕತೆಗಳು ನಡೆದು ಇನ್ನೇನು ಯುದ್ಧ ನಿಂತು ಒಂದು ಕದನ ವಿರಾಮ ಘೋಷಣೆ ಆಗಬಹುದು ಅಂದ್ಕೊಳ್ಳೋ ಹೊತ್ತಲ್ಲಿ ಮತ್ತೆ ಯುಕ್ರೇನ್ ರಷ್ಯಾದ ಮೇಲೆ ಒಂದು ದಾಳಿ ಮಾಡ್ತು. ಅದರ ಪರಿಣಾಮ ರಷ್ಯಾ ಇನ್ನೂ ಯುಕ್ರೇನನ್ನು ಕುಟ್ಟಿ ಪುಡಿ ಮಾಡ್ತಲೇ ಇದೆ. ಅಲ್ಲಿನ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳು ಮಾತ್ರ ಅಲ್ಲ, ನಾಗರಿಕ ವಸತಿಗಳು ಕೂಡ ನಾಶ ಆಗ್ತಾ ಇವೆ. ಅಲ್ಲಿ ಸೇಮ್ ಇಸ್ರೇಲ್ ಗಾಜಾದಲ್ಲಿ ನಾಗರಿಕ ವಸತಿಗಳ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಕೊಡುತ್ತಲ್ಲ, ಆ ವಸತಿ ಪ್ರದೇಶದಲ್ಲಿ ಉಗ್ರರು ಅಡಗಿದ್ದಾರೆ ಅಂತ ಅದೇ ಥರ ರಷ್ಯಾ ಕೂಡ ಹೇಳ್ತು. ಯುಕ್ರೇನಿನ ಅಪಾರ್ಟ್ಮೆಂಟ್ಗಳನ್ನು ಝೆಲೆನ್ಸ್ಕಿ ಸೇನಾ ನೆಲೆಗಳನ್ನಾಗಿ ಆಯುಧ ಭಂಡಾರಗಳನ್ನಾಗಿ ಮಾಡಿರೋದ್ರಿಂದ ನಾವು ಅವುಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅನ್ನೋದು ರಷ್ಯಾ ಕೊಟ್ಟ ಸಮಜಾಯಿಷಿ. ಸೊ ಇಲ್ಲಿ ಪದೇ ಪದೇ ಮಾತುಕತೆಗಳು ವಿಫಲವಾಗೋದಕ್ಕೆ, ಆ ಯುದ್ಧ ಮುಂದುವರಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಯುಕ್ರೇನ್ ಮಾಡ್ತಲೇ ಬರ್ತಾ ಇದೆ. ಹೀಗಾಗಿ ಈ ಬಾರಿ ಕೂಡ ಅವರು ಪುತಿನ್ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಂಬದೇ ಇರೋದಕ್ಕಲ್ಲಿ ಕಾರಣಗಳಿಲ್ಲ. ಇನ್ನು ಈ ಡ್ರೋನ್ ದಾಳಿಗಳೀಗ ವಿಫಲ ಆಗಿವೆ. ಹೀಗಾಗಿ ಝೆಲೆನ್ಸ್ಕಿ ಆ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಬೇಕಾಗಿ ಬರ್ತಾ ಇದೆ. ಅಕಸ್ಮಾತ್ ಪುತಿನ್ ಮನೆ ಮೇಲಿನ ದಾಳಿ ಯಶಸ್ವಿಯಾಗಿ ಅಲ್ಲಿ ಪುತಿನ್ ಸಾವಿಗೀಡಾಗಿದ್ರು ಅಂತ ಇಟ್ಕೊಳ್ಳಿ, ಆಗ ಕೂಡ ಝೆಲೆನ್ಸ್ಕಿ ಇದೇ ಮಾತುಗಳನ್ನು ಹೇಳ್ತಾ ಇದ್ರ, ಅಥವಾ ತಮ್ಮ ದೇಶದ ಜನರ ಮುಂದೆ ಎದೆ ಉಬ್ಬಿಸ್ಕೊಂಡು ನಿಂತು ದೇವರು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಬಿಟ್ಟ ಅಂತ ಹೇಳೋ ಮೂಲಕ ಹೀರೋ ಆಗೋ ಪ್ರಯತ್ನವನ್ನು ಆತ ಮಾಡ್ತಾ ಇರಲಿಲ್ವಾ? ಇನ್ನು ಈ ದಾಳಿಯ ಬಗ್ಗೆ ಜಗತ್ತಿನ ಸಾಕಷ್ಟು ನಾಯಕರು ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈ ದಾಳಿ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಧಾನಕ್ಕೆ ಅಡ್ಡಿ ಬಾರದಿರಲಿ ಅನ್ನೋ ಆಶಯವನ್ನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ದಾಳಿಯ ವಿಷಯ ಗೊತ್ತಾಗ್ತಿದ್ದಂತೆ ಸಿಕ್ಕಾಪಟ್ಟೆ ಕೋಪಗೊಂಡಿರೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕಾಗೆ ಈ ಯುದ್ಧ ಬೇಗ ನಿಲ್ಲಬೇಕಿದೆ. ಯಾಕೆಂದ್ರೆ ಅವರ ಈಗಿನ ತಕ್ಷಣದ ಪ್ರತಿಸ್ಪರ್ಧಿ ರಷ್ಯಾ ಅಲ್ಲ, ಬದಲಿಗೆ ಚೈನಾ ತೈವಾನ್ ಸುತ್ತ ದಿಗ್ಬಂಧನವನ್ನು ಹಾಕ್ಕೊಂಡು ಯಾವಾಗ ಬೇಕಾದರೂ ತೈವಾನನ್ನು ನಾವು ಆಕ್ರಮಿಸಿಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆ. ಇಂಥದ್ದೊಂದು ಧೈರ್ಯವನ್ನು ಚೈನಾ ಯಾಕೆ ಮಾಡ್ತಾ ಇದೆ ಅಂದರೆ, ಸದ್ಯಕ್ಕೆ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳು, ಯುರೋಪ್ ಎಲ್ಲ ಕೂಡ ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ನ ಬೆನ್ನಿಗೆ ನಿಂತಿವೆ. ಹೀಗಾಗಿ ಈ ಸಂದರ್ಭದಲ್ಲಿ ಪೆಸಿಫಿಕ್ ಕಡೆಗೆ ಆ ಶಕ್ತಿಗಳು ಬರಲಾರವು ಅನ್ನೋ ಧೈರ್ಯ ಚೈನಾಗೆ ಬಂದಿದೆ. ಇನ್ನು ಇರಾನ್ ಕೂಡ ಈಗ ಇಸ್ರೇಲ್ ಹಾಗೂ ಅಮೆರಿಕದ ವಿರುದ್ಧ ನೇರವಾಗಿ ತೊಡೆತಟ್ತಾ ಇದೆ. ಅಲ್ಲಿ ಇಸ್ರೇಲಿನ ಹಿತಾಸಕ್ತಿಗಳನ್ನು ಅಮೆರಿಕ ಕಾಪಾಡಬೇಕು, ಜೊತೆಗೆ ಅರಬ್ ನೆಲದ ಮೇಲಿನ ತನ್ನ ಹಿಡಿತವನ್ನು ಅಮೆರಿಕ ಉಳಿಸ್ಕೋಬೇಕಿದೆ. ಹಾಗೆ ಯಮನ್ನ ವಿಷಯದಲ್ಲಿ UAE ಹಾಗೂ ಸೌದಿಗಳು ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡಿವೆ. ಅಮೆರಿಕ ಅಲ್ಲೂ ಗಮನ ಕೊಡಬೇಕಾಗಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇನ್ನೇನು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲೋ ಹಂತ ಬರ್ತಿದೆ ಅಂದ ಕೂಡಲೇ ಈ ಝೆಲೆನ್ಸ್ಕಿಯ ಕಿತಾಪತಿಗಳು ಅದೆಲ್ಲವನ್ನ ಹಾಳು ಮಾಡ್ತಾ ಇವೆ. ಇದು ಅಮೆರಿಕಾಗೆ ಶುರುವಾಗಿರೋ ತಲೆನೋವು. ಇನ್ನು ಇಷ್ಟು ದಿನ ಈ ಯುದ್ಧ
ಎರಡು ಸೇನೆಗಳಿಗೆ ಮಾತ್ರ ಸಂಬಂಧಿಸಿದ್ದಾಗಿತ್ತು. ಈಗ ನೇರವಾಗಿ ಅಧ್ಯಕ್ಷರ ಮೇಲೆ ಹತ್ಯಾಯತ್ನ ಆಗಿದೆ. ಇದನ್ನು ರಷ್ಯಾ ಸಲೀಸಾಗೇನು ತಗೊಳ್ಳೋದಿಲ್ಲ. ಇದೇ ಕಾರಣವನ್ನು ಇಟ್ಕೊಂಡು ಅವರು ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದರೆ, ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಗಳನ್ನು ರಷ್ಯಾ ಬಳಸೋದಕ್ಕೆ ನಿಂತರೆ ಅಲ್ಲಿ ಅನಾಹುತ ಖಂಡಿತ ಆಗುತ್ತೆ. ಜೊತೆಗೆ ರಷ್ಯಾ ಅಕ್ಕಪಕ್ಕದ ನ್ಯಾಟೋ ದೇಶಗಳನ್ನು ಕೂಡ ಕದನ ಕೇಳಿದ್ರೆ ಅಮೆರಿಕ ಹಾಗೂ ನ್ಯಾಟೋ ರಷ್ಯಾ ಜೊತೆಗಿನ ಸಂಘರ್ಷದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕಾಗತ್ತೆ. ಹಾಗೇನಾದರೂ ಆದರೆ ಅಮೆರಿಕದ ಹಿತಾಸಕ್ತಿಗಳಿಗೆ ಅದರಿಂದ ಧಕ್ಕೆ ಬರುತ್ತೆ. ಅಲ್ಲಿ ಯುಕ್ರೇನ್ ಮತ್ತು ಜೆಲೆನ್ಸ್ಕಿ ಇನ್ನು ಕಳ್ಕೊಳ್ಳೋದಕ್ಕೇನೂ ಇಲ್ಲ. ಆದರೆ ಅವರು ಅಮೆರಿಕ ಹಾಗೂ ಯುರೋಪನ್ನು ಇಲ್ಲಿ ಮುಳುಗಿಸ್ತಾರೆ. ಹೀಗಾಗಿ ಟ್ರಂಪ್ ಜೆಲೆನ್ಸ್ಕಿ ವಿರುದ್ಧ ಸಿಡಿತಾ ಇದ್ದಾರೆ. ಇತ್ತೀಚೆಗೆ ಫ್ಲೋರಿಡಾಗೆ ಜೆಲೆನ್ಸ್ಕಿಯನ್ನು ಕರೆಸಿಕೊಂಡ ಟ್ರಂಪ್ ಆತನ ವಿರುದ್ಧ ಹರಿಹಾಯ್ದಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಗೆಳೆಯರೆ, ಇಲ್ಲಿ ರಷ್ಯಾ ಕೂಡ ಗೇಮ್ ಆಡ್ತಾ ಇಲ್ಲ ಅಂತೇನಲ್ಲ. ಯಾಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕ ಎಷ್ಟು ಹತಾಶೆಗೊಳಗಾಗ್ತಾ ಇದೆ ಅನ್ನೋದು ರಷ್ಯಾಗೆ ಗೊತ್ತಿದೆ. ಇಡೀ ಜಗತ್ತು ಸಂಘರ್ಷಕ್ಕೀಡಾಗ್ತಾ ಇರೋ ಸಮಯ ಇದು. ಹಾಗೆ ಅಮೆರಿಕ ಮೇಲಿನ ಭರವಸೆಯನ್ನು ಕೂಡ ಜಗತ್ತು ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳ ಕಾರಣದಿಂದ ಕಳ್ಕೋತಾ ಹೋಗ್ತಾ ಇದೆ. ಈ ಹಂತದಲ್ಲಿ ಯುಕ್ರೇನ್ ಜೊತೆ ಸಂಧಾನನೇ ಆಗೋದಾದರೆ ಅದು ರಷ್ಯಾದ ಕೈ ಮೇಲಾಗೋ ಹಾಗೇ ಆಗಬೇಕು. ಈಗಾಗಲೇ ರಷ್ಯಾ ವಶಪಡಿಸ್ಕೊಂಡಿರೋ ಎಲ್ಲ ಭೂಪ್ರದೇಶವನ್ನು, ಅಂದರೆ ಈ ಝೆಪೊರೊಜೆಜಿಯಾ, ಲುಹಾನ್ಸ್, ಡೊನೆಸ್ಕ್ ಹಾಗೂ ಕೆರ್ಸಾನ್ಗಳ ಜೊತೆಗೆ ಇನ್ನಷ್ಟು ಪ್ರದೇಶಗಳನ್ನು ಕೂಡ ರಷ್ಯಾ ತನ್ನ ವಶಕ್ಕೆ ತಗೊಂಡು ಆ ನಂತರ ಸಂಧಾನಕ್ಕೆ ಕೊಡಬೇಕು ಅಂತ ಬಯಸುತ್ತೆ. ಇಲ್ಲಿ ಕೂಡ ತಾನು ಹೇಳಿದ ಹಾಗೆ ಸಂಧಾನ ನಡೀಬೇಕು ಅಂತ ರಷ್ಯಾ ಬಯಸ್ತಾ ಇದೆ. ಮತ್ತು ಯುಕ್ರೇನ್ಗಲ್ಲಿ ಮಾತಾಡೋದಕ್ಕೆ ಅವಕಾಶವೇ ಇಲ್ಲದ ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ, ಹಾಗೆ ಯುಕ್ರೇನ್ ಪರ ನಿಂತಿರೋ ಯುರೋಪಿಯನ್ ಯೂನಿಯನ್ ಕೂಡ ಅಲ್ಲಿ ಯಾವ ಆಟ ಆಡೋದಕ್ಕೂ ಅವಕಾಶ ಇಲ್ಲದ ಹಾಗೆ ಸಂಧಾನದ ಮಾತುಕತೆಗಳನ್ನು ನಡೆಸೋದಕ್ಕೆ ರಷ್ಯಾ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ತನ್ನ ವಿರೋಧಿಗಳನ್ನು ಹೇಗೆ ಬಗ್ಗಿಸಬೇಕು, ಹೇಗೆ ಸವಾರಿ ಮಾಡಬೇಕು ಅನ್ನೋದು ಪುತಿನ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ವರ್ಷಾಂತ್ಯದಲ್ಲಿ ತನ್ನ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿರುವ ಪುತಿನ್, ಈ ವರ್ಷ ನಡೆದ ಯುದ್ಧದಲ್ಲಿ ನಾವು 700ಕ್ಕೂ ಹೆಚ್ಚು ಹಳ್ಳಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ಯುಕ್ರೇನಿನ ನೆಲ ಇನ್ನಷ್ಟು ಪ್ರಮಾಣದಲ್ಲಿ ರಷ್ಯಾದ ಪಾಲಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಗೆಳೆಯರೆ, 2014ರ ಫೆಬ್ರವರಿಯಲ್ಲಿ ಕ್ರಿಮಿಯಾನ ರಷ್ಯಾ ಆಕ್ರಮಿಸಿಕೊಳ್ಳೋದರೊಂದಿಗೆ ಶುರುವಾದ ರಷ್ಯಾ ಮತ್ತು ಯುಕ್ರೇನ್ ಸಂಘರ್ಷ 2022ರ ಫೆಬ್ರವರಿಯಲ್ಲಿ ತೀವ್ರಗೊಳಿತು. 2022ರ ಫೆಬ್ರವರಿ 24ನೇ ತಾರೀಕು ಪುತಿನ್ ಯುಕ್ರೇನ್ ಮೇಲೆ ಸ್ಪೆಷಲ್ ಆಪರೇಷನ್ ಅನ್ನು ಘೋಷಣೆ ಮಾಡಿದರು. ಅದು ಇವತ್ತಿನವರೆಗೆ ಮುಂದುವರಿತಾ ಇದೆ. 26ರ ಫೆಬ್ರವರಿ 24 ಬಂದರೆ ಈ ಆಪರೇಷನ್ ಶುರುವಾಗಿ 4 ವರ್ಷಗಳು ಕಳೆದು ಹೋಗುತ್ತವೆ. ಈ ಯುದ್ಧವನ್ನು ಇನ್ನೂ ಮುಂದುವರಿಸೋದು ಯಾರಿಗೂ ಬೇಕಾಗಿಲ್ಲ. ಆದರೆ ಮುಗಿಸೋದೇ ನಿಜ ಆದರೆ ಲಾಭದಾಯಕವಾಗಿ ಮುಗಿಸೋಣ ಅಂತ ಇಲ್ಲಿ ಎಲ್ಲರೂ ಅಂದ್ಕೋತಾ ಇದ್ದಾರೆ. ಹೀಗಾಗಿ ಅಲ್ಲಿ ಇಂಥ ಸಾಕಷ್ಟು ನಾಟಕೀಯ ಘಟನೆಗಳು, ಬೆಳವಣಿಗೆಗಳು ಇನ್ನು ಮುಂದೆ ಕೂಡ ನಡೆಯುತ್ತವೆ. 2026ರಲ್ಲಾದರೂ ಈ ಸಂಘರ್ಷಕ್ಕೊಂದು ತೆರೆ ಬೀಳುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ, ರಷ್ಯಾದ ಅಧ್ಯಕ್ಷರ ಮನೆ ಮೇಲೆ ನಡೆದ ಡ್ರೋನ್ ದಾಳಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.